ಅಲ್ಲಲೇ ಅನಪೂರ್ಣಿ, ನಿನ್ನ ಹೊಟ್ಟಿಗೆ ಏನು ತಿಂತಿಲ್ಲ ನೀನು? ಮಗಳನ್ನ ನನ್ನ ಮಗನ ಹಿಂದೆ ಚೂ ಬಿಟ್ಟಿಯಲ್ಲ, ಗೊತ್ತಾಗಲ್ಲ ನಿನಗೆ? ಬಾ 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 ಬಾ, ಊರಾಗ ಯಾರ್ಯಾರು ಸಿಗಲಿಲ್ಲ ನಿನಗೆ, ನನ್ನ ಮಗನ ಸಿಕ್ನ. ಹೆಂಗೋ ಆಸ್ತಿ ಪಾಸ್ತಿ ಭಾಳ ಐತಿ ಅಂತ ತಿಳ್ಕೊಂಡು ಮಗಳನ್ನ ನನ್ನ ಮಗನ ಹಿಂದೆ ಬಿಟ್ಟಿಯ ನೀನು. ಎಷ್ಟರ ಇದ್ದಿತ್ತು ನಿನಗೆ? ಅದೇನ, ನಾನು ಯಾಕೆ ನನ್ನ ಮಗಳನ್ನ ಚೂ ಬಿಡಲಿ ನಿನ್ನ ಮಗನ ಹಿಂದೆ? ನಿನ್ನ ಮಗನ ನನ್ನ ಮಗಳ ಹಿಂದೆ ಬಿದ್ದಿದ್ದ, ಅದಕ್ಕೆ ಅವರಿಬ್ರು ಪ್ರೀತಿ ಮಾಡಿರ್ಬೇಕಷ್ಟ. ನನಗೂ ಏನು ಸುದ್ದಿ ಗೊತ್ತಾಗಿರಲಿಲ್ಲ, ನನಗೂ ಈಗೀಗ ಸುದ್ದಿ ಗೊತ್ತಾಗತ್ತೈತಿ. ಈಗ ಬಂದೆ ನಮ್ಮ ಅತ್ತಿಗೆ ಹೇಳಕತ್ತಾಳ ನೋಡು ಅಷ್ಟೇ. ಹಾ 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 ಹಾ, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಇದ್ಲಂತಕ್ಕಿ. ಅಂತಕ್ಕೆ ನೀನು ಏನೇನು ಗೊತ್ತಿಲ್ಲ ಅಂತಕ್ಕಿಗೆ. ಇವರಿಬ್ರು ಕೈ ಕೈ ಹಿಡ್ಕೊಂಡು ಸುತ್ತೋದೆಲ್ಲ ಗೊತ್ತಿರಲಿಲ್ಲ ನಿನಗೆ? ಎಲ್ಲ ಗೊತ್ತಿದ್ದು ನಿನ್ನ ಮಗಳಿಗೆ ಬೇಕಂತ ಹೇಳಿ ಕಲಿಸ್ಕೊಟ್ಟು ನಂಗೆ ಈ ಸುದ್ದಿ ಏನು ಗೊತ್ತಿಲ್ಲ ಅಂತೇನ? ಇಲ್ರಿ ಇಲ್ರಿ ಅತ್ತೆಯವ್ರ, ನಮ್ಮವ್ಗೆ ಏನು ಈ ಸುದ್ದಿ ಗೊತ್ತಿರಲಿಲ್ಲ. ನಾನು ನಿಮ್ಮ ಮಗ ಇಬ್ಬರು ಈಗ 2 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ವಿ. ಈ ಸುದ್ದಿ ಯಾರ್ಯಾರಿಗೂ ಗೊತ್ತಿಲ್ಲರಿ, ನನಗೂ ಕಲ್ಯಾಣಿಗೂ ನಿಮ್ಮ ಮಗನಿಗೂ ಅಷ್ಟೇ ಗೊತ್ತ್ರಿ. ಆಹಾ, ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹಂಗದಾಳ ಈಕೆ ಬೇಕಿ. ಏನೇನು ಗೊತ್ತಿಲ್ದಂಗೆ 2 ವರ್ಷದಿಂದ ಪ್ರೀತಿ ಮಾಡಿದ್ದೆ ನಾನು. ನೀನು ಭಾರಿ ಇದೆಯೇ ನೀನು? ನೀ ಅತ್ತಾಗ ಮಾಡಿ ನಾ ಸತ್ತಾಗ ಮಾಡ್ತೇನೆ ಎಂದು ನೀವು ತಾಯಿ ಮಗಳು ಇಬ್ಬರು ಒಂದ? ನೀವೇನು ಬೇರೆ ಬೇರೆ ಅಲ್ಲ, ಇಬ್ಬರು ಒಂದ. ನಾಟಕ ಮಾಡ್ತೀರಿ ಹಂಗೆ ನಾಟಕನ ನಮ್ಮ ಹತ್ರ. ಮತ್ತು ನಾಳೆ ಪಂಚಾಯತ್ಗೆ ಏನು ಸುಳ್ಳು ಸಿಗಬಾರ್ದಲ್ಲ, ಅದಕ್ಕೆ. ಹೋಗ್ಲಿ ಬಿಡ್ರಿ ದೊಡ್ಡವ್ರೆ, ಏನೋ ಹುಡುಗರು ಪ್ರೀತಿಗೆ ಮಾಡ್ಯಾರ. ಏಯ್ ಮುಚ್ಚ ಬಾಯಿ, ನಿನಗೇನು ಗೊತ್ತೈತಿ? ನಿನ್ನ ಮಗಳನ್ನ ತಂದು ಕೊಡು, ಗೊತ್ತಾಕತ್ತ ಅವಾಗ. ಇಲ್ಲ ನಿನ್ನ ಮಗ ಇದ್ರ ತಗೊಂಡು ಗಂಟು ಹಾಕಕ್ಕೇನ, ಅವಾಗ ಗೊತ್ತಾಕತಿ ಏನಂತ ಹೇಳಿ. ಹಡದ ತಾಯಿ ಸಂಕಟ ನಿನಗೆಲ್ಲ ಅರ್ಥ ಆಗ್ಬೇಕು, ಮಕ್ಕಳಿಲ್ಲ ಮರಿಯಿಲ್ಲ. ಇಲ್ಲಿ ನೋಡ್ರಿ ಗೌಡ್ತಿಯವ್ರ, ನಾನು ಒಂದು ಮಾತು ಹೇಳ್ತೇನೆ, ಸರಿಯೇ ಕೇಳಿಸ್ಕೊಳ್ರಿ. ಈಗ ಅವು ಇಬ್ಬರು ಪ್ರೀತಿ ಮಾಡಿದ್ರು ಆತು, ಈಗ ನಿಮ್ಮ ಯಜಮಾನ್ರು ಅದನ್ನು ನೋಡಿದ್ದು ಆತು, ಈ ಪಂಚಾಯತ್ಗೆ ಸೇರ್ಸೋಣ ಅಂತ ಹೇಳಿದ್ದು ಆತು. ಇಷ್ಟೆಲ್ಲ ಆದಮೇಲೆ ನೀವು ಪಂಚಾಯತಿಗೆ ಮಾತಾಡ್ಬೇಕಾಗಿತ್ತು. ನೀವು ಇಲ್ಲಿ ಹುಡುಕಿನ ಬರೋಂಥದ್ದು ಏನಿತ್ತು? ಯಾಕೆ ಹುಡುಕಿ ಬಂದ್ರಿ? ಏಯ್ ಯಾವಾಗಲೇ ನೀನು ಸರಿಯತ್ತಾಗ ಆಕಿನ ಕಳಿಸಿಲ್ಲ ಅನ್ಪೂರ್ಣಿನ, ಆಕೆ ಮಗಳನ್ನ ಇವತ್ತು ಬಡ್ದ ಹೊಕ್ಕನಿ, ಅದಕ್ಕೆ ಬಂದ ನಾನು. ಗೌಡ್ಸೇನಿ, ಗೌಡ್ತಿ ಆದ್ರೆ ನಿನ್ನ ಮನೆಗದಿ, ನಮಗೇನು ಸಂಬಂಧ? ಕೈ ಎತ್ತೋದು ಪೈ ಎತ್ತೋದು ಮಾಡಿದೆ ಅಂದ್ರೆ ಏನಿಲ್ಲ, ಇಲ್ಲೇ ಹಂಗೆ ಉಳ್ಳು ಎಡ್ಸ್ ಕಟ್ಟದ ಬಿಡ್ತಾನೆ. ಅನ್ಪೂರ್ಣಿ ನೀ ಸುಮ್ಮನಿರು, ನಾ ಮಾತಾಡ್ತೀನಿ. ಅನ್ಪೂರ್ಣಿ ನೀ ಹೋಗಿಂದ ಏನ ಸಲಿಗೆ ಕೊಟ್ಟು ನಾಯಿ ತಲೆ ಮೇಲೆ ಇರ್ತಾನಂಗೆ ನನ್ನ ಹೊಡಿತೀಯ ನೀನು? ಕೊಟ್ಟು ನೋಡು ಒಂದು ಕೈಯರ ಎತ್ತು ನೋಡು, ಮುರಿದ ಬಿಡ್ತೇನೆ ನಿನ್ನ ಕೈನ. ತಗ, ನಿನಗೂ ಸೊಕ್ಕ ಜಾಸ್ತಿ ಐತಿ. ತಗ ಇನ್ನೊಂದು ನಾಲ್ಕು ತಗ ಇನ್ನೊಂದು ತಗ. ನನ್ನ ಹೊಡಿತೀಯನಲ್ಲೇ, ನನ್ನ ಹೊಡಿತೀಯಾ? ನಿನಗಷ್ಟರ ಸೊಕ್ಕಿದ್ದಿತ್ತಲೇ, ನನ್ನ ಹೊಡಿತೀಯಾ? ಮತ್ತೆ ಕೈ ಇದ್ರೆ ಬಿಟ್ಟೆ ನಾನು, ಕೈ ಎತ್ತೀಯ ನನಗೆ? ಕಲ್ಯಾಣಿ ಹೋಗಿ ಬಿಡಿಸಿ ಹೋಗ್ಲಿ. ಬಿಡ ಹೋಗ್ಲಿ, ಸತ್ರ ಸಾಯಿಲ್ಲ ಕಕ್ಕಿ, ಭಾಳ ಕಾಟ ಕೊಡ್ತಾಳಕ್ಕಿ. ಗೌಡ್ಸೇನಿ ಹೊಡಿ ಹೊಡ್ತಕ್ಕ ನಮ್ಮ ಅತ್ತಿ ತಲೆ ಬುರುಡಿ ಹೊಡೆದ ಹೋಗ್ಬೇಕು ನೋಡು, ಹಂಗ ಬೇಕಕ್ಕಿಗೆ. ಹೊಡಿರಿ ಗೌಡ್ಸೇನಿ, ಹೊಡಿರಿ. ಬಿಡಲೇ ಪಾಪ, ನಮಗೆ ಸಹಾಯ ಮಾಡಕ್ಕೆ ಬಂದು ಅಕ್ಕಿ ಹಿಂದಾಗ ಏನಾರ ಮಡಿಕೆನಾಳು. ಎಬ್ಬಿಸಿ ಹೋಗಲೇ ನಿಮ್ಮ ಅತ್ತೆನ. ಯಾಕ ನಿಂಗೆ ಹೊತ್ತಲ್ಲನ? ಹೋಗು ಎಬ್ಬಿಸಿ ನೀನು. ಅಯ್ಯೋ ಹೋಗಲ್ಲ ಅತ್ತಿಗೆಮ್ಮ, ಬಿಡ ಅತ್ತಿಗೆಮ್ಮ, ಅಕ್ಕಿನ ಬಿಡ. ಗೌಡ್ಸೇನಿ ಸುಮ್ಮನಿರ, ಅದ್ಯಾಕೆ ಹಂಗೆ ಮಾಡಾಕತ್ತಿ ನೀನು? ಬಿಡದ ಈಕಿನ ಇವತ್ತೊಂದು ತಿಥಿ ಮಾಡ್ತಾನೆ, ಈಕಿನ ತಿಥಿನ ಕಾಣಿಸ್ತಾನೆ ಇವತ್ತಿಕಿನ. ನಂದೇನ್ಲೇ ತಿಥಿ ಮಾಡ್ತೀನಿ ನೀ ನನ್ನ ತಿಥಿ ಮಾಡ್ತೀಯ ಇವತ್ತು. ನೀ ಮನೆಗೆ ಹೋದ್ರೆ ಕೇಳಿ, ನೀನು ಇಲ್ಲ ಹೊಲದಾಗ ಹೋಗೋದು ಮಣ್ಣ ಮಾಡಿಬಿಡ್ತಾನೆ ನೀನು ಇವತ್ತು. ಅತ್ತಿಗೆಮ್ಮ ಹೇಳು, ನೀನು ಹೇಳ್ತಾನ ಹೇಳಿ, ನೀನು ಫಸ್ಟ್ ಬಿಡಾಕಿನ. ನೋಡಲೇ ಅನ್ಪೂರ್ಣಿ, ನೀ ಹೇಳಿ ಅಂತ ಹೇಳಿ ಈಕಿನ ಬಿಡ್ತಾನೆ, ಇಲ್ಲ ಅಂದ್ರೆ ಆಕಿನ ಇವತ್ತೇ ಬಿಡ್ತಿದ್ದೆ ಜಲಾಡಿ ಕೈ ಬಿಡ್ತಿದ್ದೆ, ಹಣ್ಣಗಾಯಿ ನೀರು ಕೈ ಬಿಡ್ತಿದ್ದೆ ಆಕಿನ. ಬುಬ್ಣಿ, ಹಳೆ ಬುಬ್ಣಿ, ಭಾರಿ ನಾಟಕ ಮಾಡ್ತೀನಿ ನೀನು. ನಾಟಕ ಮಾಡಕ್ಕೆ ನಿನಗೆ ನಂಬರ್ 1 ಯಾರು ಹಣ್ಣಗಾಯಿ ನೀರ್ಗಾಯಿ ಆಗ್ಯಾರ ನೋಡಿಗ. ನಾನು ನಿನ್ನ ಜಜ್ಜಿದ್ದೆ, ನೀನು ನನ್ನ ಜಜ್ಜಿ. ಹೆಂಗಾಗಿತ್ತು ನೋಡು ಮೈ ಅನ್ನೋದು ಹಂಗೆ. ಗಡ್ಡುಮ್ಮಿ ಹೋಗು, ನೀನೇನು ನಾನು ಹೊಡೆದಿ, ನಿನ್ನ ಹುಟ್ಟಿ ಬರ್ಬೇಕು ನೀ ನನ್ನ ಹಂಗೆ ಹಣ್ಣಗಾಯಿ ನೀರ್ಗಾಯಿ ಮಾಡಕ್ಕೆ. ನಾನು ನಿನ್ನಂಗೆ ಪ್ಯಾಟಿ ತಿಂದು ಬೆಳೆದಲ್ಲ, ಹಳ್ಳಿ ನಾನು ರೊಟ್ಟಿ ಚಟ್ನಿ ತಿಂದು ಬೆಳೆದ್ರೇಕಿ ಗೊತ್ತಾನ ಎಷ್ಟು ಗಟ್ಟಿದೆ ನಾವು. ನೀನು ಹಳ್ಳಿ ಪಾವು ಹತ್ತಿ ಹಂಡಿಗೆ ಇದ್ದಂಗೆ ನೋಡಾಗ ರೋಡ್ ರೋಲರ್ ಆಗಿ ತಿಂದು ತಿರುಗಿ. ಹೌದಲ್ಲೇ ಬುಬ್ಣಿ, ನನ್ನ ಮನೆಗೆ ನಾ ತಿಂದಾನಿ, ನಿನ್ನ ಮನೆಗೆ ತಿಂದಾನಲ್ಲೇ ಬುಬ್ಣಿ. ಏನು ಮಾತಾಡ್ತೀನಿ ನಾನು? ನಾಳೆ ಪಂಚಾಯತ್ಗೆ ಒಂದು ಬಾ, ನಿನ್ನ ಹೆಣ ಎತ್ತ ಹೋದ್ರೆ ನೋಡು. ಬರ್ತಾನೆ ಪಂಚಾಯತ್ಗೆ ಬರ್ತಾನೆ. ಬಂದವಳು ಫಸ್ಟ್ ಗೌಡ್ರಿಗೆ ನಿಂದ ಸುದ್ದಿ ಹೇಳ್ತೇನೆ, ಪಂಚರಿಗೆ ಹಿಂಗೆ ಬಂದು ನಮ್ಮನ್ನ ಹೊಲದಾಗ ಹೊಡೆದು ಹೋಗ್ಯಾಳ ಅಂತ ಹೇಳಿ ಮಾಡ್ತೇನೆ ನೀನು ನಾಳೆ. ಅನ್ಪೂರ್ಣಿ, ನಿನ್ನ ಮಗಳು ನನ್ನ ಮನೆ ಸೊಸಿ ಆಗ್ಬೇಕಂದ್ರೆ ಇಲ್ಲಿ ನಾ ಹೊಡೆದ್ರೆ ಸುದ್ದಿ ಹೊರಗೆ ಬರಲಾರ್ದಂಗೆ ಸುಮ್ಮಂಗಿದ್ರೆ ಸೈ, ಇಲ್ಲಾಂದ್ರೆ ನಿನ್ನ ಮಗಳು ನನ್ನ ಮನೆ ಮೆಟಗಾಲ್ ಹೆಂಗೆ ತೊಳಿತಾಳ ನೋಡ್ತಾನೆ ನಾನು. ಬಾ ಅಷ್ಟಿವ್ರ, ಇದು ಯಾಕೆ ಸರಿ ಬರೋಲ್ತು? ನೀವು ಸರಿ ಇಲ್ಲ ಒಂದ್ಸರಿ ನಾ ಮಾತಾಡ್ತೇನೆ ಅವ್ರ ಹತ್ರ. ಅಲ್ಲ ನೋಡಿದ್ರೆ ಕಲ್ಯಾಣಿ,
ಆಕೆಗೆ ಮದುವೆಗೂ ಇಲ್ಲ ನನಗೆ ಹೊಡೆದಿರೋದಕ್ಕೂ ಒಂದಕ್ಕೊಂದಕ್ಕೆ ಏನು ಸಂಬಂಧ ಈಕೆಗೆ ಗೌಡ್ಸೇನಿಗೆ ಎಷ್ಟು ಊರ್ತಾಳೆ ಗೌಡ್ಸೇನೆ ಈಕೆ ನನ್ನ ಶ್ರಮ ಹದ ಹಾಕಲೆ ಕಲ್ಯಾಣಿ. ನೋಡ್ರಿ ಗೌಶೇನಿಯವರ, ನೀವು ಗೌಡ್ರ ಆದ್ರೆ ಗೌಡ್ರ ಹೆಂಡತಿ ಆದ್ರೆ ನಿಮ್ಮ ಮನೆಗೆ ಅದಿರಿ, ನಮಗೇನು ಸಂಬಂಧ ಇಲ್ಲ ಗೊತ್ತಾತ. ನೀವು ಅಕ್ಕಿನ ಮನೆಗೆ ಸೊಸಿ ಮಾಡ್ಕೊಳ್ಳೋದ್ರಾಗ ಯಾರೂ ತಡೆಯೋಕ್ಕಾಗೋದಿಲ್ಲ. ನೀವು ಹಾಗೇನಾರ ತಡೆಯೋ ವ್ಯವಸ್ಥೆ ಮಾಡಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋ ವ್ಯವಸ್ಥೆ ಮಾಡ್ಬೇಕಾಕತಿ. ನೀವು ನಮ್ಮ ಅತ್ತಿಗೆ ಬಾಯಿಗೆ ಬಂದಂಗೆ ಮಾತಾಡೋದಲ್ದ ಕೈಗೆ ಬಂದಂಗೂ ಹೊಡೆದಿರಿ. ಇದು ಯಾವ ರೀತಿಯಿಂದನೂ ಸರಿಯಲ್ಲ. ಪಂಚಾಯತಿಗೆ ನಾನು ಬರ್ತೇನೆ ನಾಳೆ, ನೋಡೇ ಬಿಡೋಣ ಏನಾಕತ್ತೆ. ಹಂಗಂದ್ರೆ ನೀನು ಇಲ್ಲಿ ನಡೆದಿರೋ ಸುದ್ದಿ ಎಲ್ಲ ಹೇಳ್ತೀನಿ ನೀನು. ಹೌದು, ಪಂಚಾಯತಿಗೆ ಇದನ್ನೇ ಹೇಳ್ತೀನಿ, ಇನ್ನು ಉಳಿದ ಸುದ್ದಿನೇ ಹೇಳ್ತೀನಿ. ನೀವು ಬಂದು ಇಲ್ಲಿ ಬೆದರಿಕೆ ಹಾಕಿದ್ದು ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ಹೇಳಿ ಹಂಗ ಪಂಚಾಯತಿಗೆ ನೀನು ಹೇಳು. ಅದು ಕರಿಮಳ ನಮ್ಮ ಮನೆ ಸೊಸಿ ಹೆಂಗೆ ಕಳ ನಾನು ನೋಡ್ತೀನಿ. ಆತ ನೀನು ನೋಡು, ನಾವು ನೋಡ್ತೇವೆ ಹೆಂಗೆ ಆಕತಿ ಗೊತ್ತಾಕತ್ತೆ ಅವಾಗ. ಅತ್ತೆಯವ್ರ ಅಕ್ಕಿ ಹೊಡೆದ ಭಾಳ ನೋವು ಆತೇನ್ರಿ ನಿಮಗೆ? ಅಲ್ಲಲ್ಲಿ ಎಲ್ಲರೂ ಅಕ್ಕಿ ಹೊಡೆ ಹೊತ್ನಾಗ ಸುಮ್ಮನಾದಿರಿ. ಅಷ್ಟು ಸೇರಿ ನಾಲ್ಕು ಹೊಡ್ತಾ ಹೊಡೆದ್ರೆ ಅಕ್ಕಿನ ಬದುಕ್ತದ್ಲೆ ಅಲ್ಲೇ ಹೊಕ್ಕದು ಎಲ್ಲೇ ಮಣ್ಣಾಗಿ. ಯಾರ್ಯಾರು ಮುಂದಕ್ಕೆ ಬರಲಿಲ್ಲ, ಈಗ ಅಕ್ಕಿ ಹೊಡೆದ ನೋವು ಆತಂತಿರಲ್ಲೇ. ಅತ್ತೆಯವ್ರ ನಾವೆಲ್ಲ ಹಂಗೆ ಮಾಡಿದ್ರೆ ಪರಿಮಳ ಜೀವನ ಹಾಳಾಕಿತ್ರಿ. ಹಂಗೆ ಮಾಡಬಾರ್ದು ಅಂಥೇಳಿ ನಾವು ಸ್ವಲ್ಪ ಕೈ ಬಾಯಿ ಬಿಗಿ ಹಿಡಿಯೋದಿರಿ. ಆದರೂ ಏನು ಮಾಡಲಿ, ಕೊನೆಗೆ ಹೊಡೆಯೋದನ್ನ ಮಾತಾಡೋದನ್ನ ನೋಡೋಕ್ಕಾಗ್ಲಾರ್ದ ಬಂದು ಅಷ್ಟು ಮಾತಾಡಿದ್ ನೋಡ್ರಿ ನಾನು. ಹ್ಞೂ ಅಷ್ಟರ ಮಾಡಿ ಜೀವ ಬದುಕಿಸಿದ್ದಲ್ಲ, ಇಲ್ಲಾಂದ್ರೆ ಜೀವನ ಹುಕ್ಕತ್ ನಂದು. ಏನು ಹೊಡೆದ್ಲು ಕೇಳಿದೀವ್ರಿ, ಮೈಯೆಲ್ಲ ನೋವಾಗೋತು. ಮನೆಗೆ ಹೋಗಿ ಒಂದು ಓಲೋಸಿ ಶುಟಿ ಗುಳಿಗೆ ತೊಗೊಂಡು ಮಕ್ಕಳದು ಸೈ ನಡಿವ ಮನೆಗೆ ಹೋಗಿ ನಡ್ರಿ. ಲೇ ಬೋಳಿ ಪರಿಮಳ, ನಿನ್ನ ಮದುವೆ ಆಗಿದ್ರೆ ಯಾರ್ಯಾರು ಹೆಣ ಎತ್ತೇನ ನೀನು? ಯವ್ವ ಹೋಗೋಣ ನಡ್ರಿ ಬೇ, ಪಂಚಾಯತಿಗೆ ನಾಳೆನ ಬೆಳಗ್ಗೆನ ಅಲ್ಲ ಹೊತ್ತಾತು. ಹೌದು ನಾನು ನಡ್ರಿ ಹೋಗೋಣ. ಬನ್ನಿ ಅಕ್ಕಾರೆ ಅಣ್ಣಾರೆ ಬನ್ನಿ. 150 ರೂಪಾಯಿಗೆ ಒಂದು ಬ್ಯಾಗ್, 300 ರೂಪಾಯಿಗೆ 2 ಬ್ಯಾಗ್. ಬನ್ನಿ. ಈ ಜಯಕ ನೋಡಲ್ಲಿ ಏನು ಟೆನ್ಷನ್ ಬ್ಯಾಗ್ ಅದಾವು, ರೇಟ್ ಕಮ್ಮಿ ಅಂತ ನೋಡ. ಹೌದಲ್ಲ, ರೇಟ್ ಭಾಳ ಕಡಿಮೆ ಆಯ್ತು ಬಿಡು. ಇಷ್ಟು ಕಮ್ಮಿ ರೇಟ್ನಾಗ ಇಷ್ಟು ಚಲೋ ಬ್ಯಾಗ್ ಸಿಗ್ತಾವ ಅಂತ ಹೇಳಿ ನಂಗೆ ಗೊತ್ತಾಗಿರಲಿಲ್ಲ. ಅದು ನಮ್ಮೂರು ಸಂತೆಗೆ ಯಾವಾಗಿಂದ ಶುರು ಮಾಡಿದ್ರವ ಈ ಥರ ಕಮ್ಮಿ ರೇಟಿಗೆ ಮಾರೋದು? ಅಲ್ಲ ಜಯಕ್ಕ, ಈಕೆ ನೋಡಿದ್ರೆ ನಿಂಗೆ ಏನು ಅನಿಸ್ತತಿ? ಈಕಿ ಚೈನಾದಕ್ಕೇನಿ ಹಿಂಗಾದೊಳಗೆ ಚೀನಿಯರ್ ಇದ್ದಂಗೆ ನೋಡಿಕಿ. ಅಯ್ಯಯ್ಯ ಲಲಿತಾ, ನೀನು ಭಾರಿ ತಲೆ ಕೆಡ್ಸ್ಕೊಂತೀವ. ಆಕೆ ಹೆಂಗಿದ್ರೆ ನಮ್ಗೆ ಏನಾಗಬೇಕು? ಚಲೋ 4 ಬ್ಯಾಗ್ ತೊಗೊಂಡು ಹೊಂಟ್ರ ಆತತ್ತಾಗ. ಹಂಗಲ್ಲ, ನೀನು ಭಾಳ ತಪ್ಪು ತಿಳ್ಕೊಂತೀನಿ ನೋಡು. ನಾವು ನಮ್ಮೂರು ಸಂತೆಗೆಲ್ಲ ತರಕಾರಿ ತರಕ್ಕೆ ಹೋಗಿರ್ತೇವಲ್ಲ, ಅದು ಕೈ ಚಳಕ ತೋರಿಸಿ ರೂಢಿ ಆಗ್ಬಿಡತಿ. ಈಕೆ ನಮ್ಮೂರಕ್ಕೆ ಹೌದ ಅಲ್ಲ ಅಂತ, ನಮ್ಮೂರಕ್ಕೆ ಅಲ್ಲ ಆಗಿದ್ರೆ ಈಕೆಗೂ ಕೈ ಚಳಕ ತೋರಿಸ್ಬೋದು ನಾವು. ಈಕೇನು ನಮ್ಮೂರಕ್ಕೆ ಆಗಿದ್ರೆ ಕೈ ಚಳಕ ತೋರ್ಸಕ್ಕೆ ಬರೋದಲ್ಲ, ಅದಕ್ಕನ್ಯ. ಲೇ ಲಲಿತಾ ಬೆಂಡ್ಲಿ, ನೀನು ಅದನ್ನು ನೀವು ಬೇಕೆ ಬಂದಾಗಿಟ್ರ. ನನ್ನ ಜೊತೆಗೆ ಬಂದಾಗ ನೀ ಏನ್ರ ಅಂತ ವ್ಯವಹಾರ ಮಾಡಿದ್ರೆ ಚಪಿಗೆ ಬಿಲ್ ತಂದು ಹೊಡೆದು ಬರ್ತಾನೆ ನೋಡ್ಲಿ ಬೆಂಡ್ಲಿ ಅಂತಂದು. ಅಯ್ಯಯ್ಯ ಜಗಕ್ಕ, ಭಾಳ ಸೀರಿಯಸ್ ಆಕಿವ ನೀನು. ಕೈ ಚಳಕ ಒಂದು ಸರಿ ನೋಡಿಬಿಟ್ರಂದ್ರೆ 1-2 ಬ್ಯಾಗ್ ಫ್ರೀ ಬರ್ತಾವೆ. ನಿನಗೇನು ಗೊತ್ತಾಕತಿ? ಬ್ಯಾಗ್ ಕೆಡ್ಕೆ ಅಂತ ಇರ್ಬೇಕು. ಒಬ್ರು ಇನ್ನೊಬ್ರು ಒಂದು ಬ್ಯಾಗ್ ಹಾಕ್ಯಂದು ನೋಡಿಲ್ಲ ಒಂದೇ ಬ್ಯಾಗ್ ತೊಗೊಂಡಿವಿ ಅಂತೇಳಿ ತೋರಿಸಿ ಬಂದ್ಬಿಟ್ರೆ ಆತು, ಗೊತ್ತಾನ? ಅಂತ ಮೋಸದ ವ್ಯವಹಾರ ನೀ ಮಾಡುವ, ನಾ ಮಾಡೋದಿಲ್ಲ ಅದ್ರ. ಹಂಗಾರೆ ಒಂದು ಡೀಲ್ ಮಾಡ್ಕೊಳ್ಳೋಣ. ಬ್ಯಾಗ್ 4 ಬೇಕು ಹೋದಲ್ಲ, ನಾನು ಬ್ಯಾಗ್ ನೀನು ಆಕೆ ಹತ್ರ ಮಾತಾಡ್ತಾ ಇರು. ನಾನು ಒಂದು ಬ್ಯಾಗ್ನಾಗ ಒಂದು ಬ್ಯಾಗ್ ಹಾಕಿ 2 ಬ್ಯಾಗ್ ನಂಗೆ ಮಾಡ್ಕೊಂಡು ತೊಗೊಂಡು ಹೋಗೋಣಂತ ಏನು? ಅಲ್ಲೇ ಪಾಪವು ಬಿಸಿಲಾಗ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾವು, ನಾವು ಅವ್ರಿಗೆ ಮೋಸ ಮಾಡ್ಬೇಕನ್ಲಿ? ಯವ್ವ ಪುಣ್ಯಾತ್ಕಿತಿ, ನಿನ್ನ ಹತ್ರ ಅಷ್ಟು ರೊಕ್ಕ ಅದಾವನು 4 ಬ್ಯಾಗ್ ತೊಗೊಳ್ಳೋ ಅಷ್ಟು? ಇಲ್ಲ ಹೌದಲ್ಲ, ಮತ್ತು ಬಾಯಿ ಮಿಟ್ಕೊಂಡು ಸುಮ್ಮನಿರು. ಬಾಯಿಲಿಂದ 4 ಬ್ಯಾಗ್ ಬೇಕು ನಿನಗೆ, ಕೈಯಾಗ ರೊಕ್ಕ ಇಲ್ಲ. ನನ್ನ ಹತ್ರ ಅಂತೂ ಇಲ್ವಾ? ಮತ್ತು ನಾನು ಸುಮ್ಮನೆ ನಿನ್ನ ಜೊತೆಗೆ ಬ್ಯಾಟಿಗೆ ಬಂದಕ್ಕೆ. ಮತ್ತು ನಿನಗೆ ಎಷ್ಟು ಬ್ಯಾಗ್ ಬೇಕು ನೀ ಅಷ್ಟು ರೊಕ್ಕ ಕೊಟ್ಟ ತೊಗೊಂಬಿಡು. 4 ಬೇಕು ಅಂತಂದ್ರೆ ನಾನು ಹೇಳ್ದಂಗೆ ಕೇಳು. ಅಲ್ಲೇ ಲಲಿತಾ, ನೀನು ನನ್ನ ಧರ್ಮ ಸಂಕಟ ಸಿಗಿಸ್ಬಿಟ್ಟೆ ನೋಡು. ಬ್ಯಾಗ್ ಹೌದು 4 ಬೇಕು ಬಿಡು, ಅದ್ರ ರೊಕ್ಕ 200 ರೂಪಾಯಿ ಅಷ್ಟದು ಅಲ್ಲಿ ನನ್ನ ಹತ್ರ. ನನಗೆ ಗೊತ್ತೈತಿ ನಿನ್ನ ಹಣೆ ಬಾರ, ನಿಂದು ಹತ್ರ ಎಷ್ಟು ರೊಕ್ಕ ಇರ್ತಾವೆ ಏನಿಲ್ಲ ಅಂಥೇಳಿ. ಸುಮ್ಮನೆ ನೀನು ನಾ ಹೇಳ್ದಂಗೆ ಕೇಳು. ನೀನು ಆಕೆನ ಮಾತಾಡ್ತಾ ಇರು. ಯಾವ ಊರು, ಎಲ್ಲಿಂದ ಬಂದಿರಿ, ದಿನಕ್ಕೆ ಎಷ್ಟು ಹೊತ್ತು ಊಟ ಮಾಡ್ತೀರಿ, ಎಲ್ಲಿ ಅಡುಗೆ ಮಾಡ್ತೀರಿ, ಎಲ್ಲಿ ಉಳ್ಕೊಂಡಿರಿ, ಅದನ್ನೆಲ್ಲ ನೀ ಕೇಳ್ತಾ ಇರು. ಎಷ್ಟು ಮಕ್ಕಳು, ಮದುವೆ ಆಗೈತೆ ಇಲ್ಲ, ನೋಡೋಕೆ ಸಣ್ಣ ಹುಡುಗಿ ಹೆಂಗದಿದಿ ಅಂತ ಒಂದು ಸ್ವಲ್ಪ ಹವಾ ಹಾಕ್ಬೇಕು. ಹಂಗೆ ನೀವು ಮಾತಾಡ್ಸ್ಕೊಂತಿದ್ರೆ ನಾನು ಬ್ಯಾಗ್ ಖರೀದಿ ಮಾಡಕ್ಕೆ ಬರ್ತೈತಿ. ಏನು ಮಾಡ್ತೀನಿ ನೋಡು. ಆಯ್ತು ಹಂಗೆ. ಅದ್ರ ನಾವೇನಾರ ಸಿಗೆ ಬಿದ್ದುಬಿಟ್ರೆ? ಯಾಕೆ ಸಿಗೆ ಬೀಳ್ತಿದ್ದಿ? ನಾ ಏನು ಸಿಗೋದಿಲ್ಲ ಎದ್ರಾಗೂ. ಸುಮ್ಮನೆ ನೀನು ಮಾತಾಡಕ್ಕೆ ಹತ್ರ ಕಿ ಯಾವ್ರಕ್ಕೇನ ಕೇಳೋದ್ರಿಂದ ಶುರು ಮಾಡಿದೆ. ಕಿ ಬ್ಯಾಗ್ ಎಲ್ಲಿಂದ ಹೋಲ್ಸೇಲ್ ಹಾಕಿಸ್ತಾಳ ಎಲ್ಲ ಕೇಳ್ಬೇಕು ನೋಡಿ ಈಕಿನ. ಸರಿ ತಗ ಸರಿ. ಹಾಂ ಬರ್ರಿ ಆಂಟಿಯವರ ಬರ್ರಿ. ಏನು ಬೇಕಾಗಿತ್ತು ನಿಮಗೆ? ಅಲ್ಲ ತಂಗಿ, ಬ್ಯಾಗ್ ಮಾರಕತ್ತೀವಿ, ಏನು ಬೇಕು ಅಂತೀಯಲ್ಲ? ನಿಮಗೆ ಕನ್ನಡ ಬರ್ತದೆ ಹೋದಲ್ಲ ಭಾಳ ನೀಟಾಗಿ? ಹೌದು ಆಂಟಿ, ನಮಗೆ ಸ್ವಲ್ಪ ಕನ್ನಡ ಬರುತ್ತೆ.
ಸಾಕು ಸ್ವಲ್ಪ ಬಂದ್ರೆ ಊರು ಹಾಳು ಮಾಡಕ್ಕೆ ಬೇಕಾದಟ ಆತೇವ. ಅಂದಂಗ ತಂಗಿ, ನೀವು ಯಾವರಿಂದ ಹಾಕಿಸ್ತೀರಿ? ಎಷ್ಟು ಬ್ಯಾಗ್ ಹೋಲ್ಸೇಲ್ ಹಾಕಿಸ್ತೀರೇನು? ಏನು ಲೋಡ್ ಗಂಟೆ ತೋರಿಸ್ತೀರಿ? ಆಂಟಿ, ಅದೆಲ್ಲ ವ್ಯವಹಾರ ಮನೆಯಲ್ಲಿ ದೊಡ್ಡವ್ರು ಮಾಡ್ತಾರೆ, ನಮಗೆಲ್ಲ ಗೊತ್ತಾಗೋದಿಲ್ಲ. ನಮಗೆ ಇಲ್ಲಿ ಬ್ಯಾಗ್ ಹಾಕಿ ಕೂರ್ಸಿರ್ತಾರೆ, ನಾವು ಇಲ್ಲಿ ಬಂದು ವ್ಯಾಪಾರ ಮಾಡೋದು ಅಷ್ಟೇ ನಮ್ಮ ಕೆಲಸ. ಈ ತಿಳ್ಕೊಬೇಕವಾ ನೀನು? ಹೋಲ್ಸೇಲ್ ಎಲ್ಲಿಂದ ತರ್ತಾರೋ ಏನು ಅಂತ ಹೇಳಿ ಗೊತ್ತಾದ್ರೆ ನೀನು ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿ ಓಪನ್ ಮಾಡ್ಬೇಕು. ಅಂದ್ರೆ ಚಲೋ ಆಕತಿ, ಬರ್ತಿ ಗಿರಾಕಿ ಬರ್ತಾವು. ಹ್ಞೂ, ಅಂದಂಗ ನಿಂತ ಮದುವೆ ಆಗೈತನ? ಮಕ್ಕಳೆಷ್ಟು? ಅಂದಂಗ ನೀವು ಎಲ್ಲಿ ಉಳ್ಕೊಂಡಿರಿ? ಆಂಟಿ, ನೀವು ಬ್ಯಾಗ್ ಖರೀದಿ ಮಾಡಕ್ಕೆ ಬಂದಿದ್ದೀರಾ, ಇಲ್ಲ ನೀವು ನಂದು ಹಿಸ್ಟ್ರಿ ಕಲೆಕ್ಷನ್ ಮಾಡಕ್ಕೆ ಬಂದಿದ್ದೀರಾ? ಏವ ಹಂಗೆ ಕಂತೀವ? ಏನೋ ಕೇಳಿದ್ನವ, ನೋಡಕ್ಕೆ ಚಂದ ಗೊಂಬಿದ್ದಂಗೆ ಇದೆಯಾ, ಅದಕ್ಕೆ ಮದುವೆ ಗಿದುವೆ ಆಗೈತೇನಿಲ್ಲ, ಮಕ್ಕಳಿಟ್ಟು ಆದ್ರೆ ಅಂತ ಕೇಳಿದೆ ಅಷ್ಟ. ಮತ್ತು ಎಲ್ಲಿ ಉಳ್ಕೊಂಡಿರಿ ಅಂತ. ಎಲ್ಲಿ ಉಳ್ಕೊಳ್ಳೋದ ಹೋದ್ರೆ ಪಾಪ ಒಬ್ಬೇಕಿ ಇಷ್ಟು ಚಂದಿರ ಹುಡುಗಿ ಇಂಥ ಪ್ಯಾಟ್ಯಾಗ ಮಕ್ಕಳ್ರೆ ಜನ ಸುಮ್ಮನಿರಂಗಿಲ್ಲ ನೋಡು. ನಮ್ಮ ಮನ್ಯಾಗರ ಉಳಿಯಕ್ಕೆ ಜಾಗ ಕೊಡೋಣ ಅಂತ ಕೇಳಿದ್ನವ. ಬೇಡ ಆಂಟಿ, ನಾವು ಇಲ್ಲೇ ಊರು ಹೊರಗಡೆಗೆ ಒಂದು ಹೋಟೆಲಲ್ಲಿ ರೂಮ್ ಮಾಡಿದ್ದೀವ, ಎಲ್ಲರೂ ಅಲ್ಲೇ ಇರ್ತೀವಿ. ಹೌದನ? ಅಲ್ಲ, ಹೋಟೆಲ್ನಾಗ ರೂಮ್ ಮಾಡಿರ್ತೀರಿ ಅದಿರಿ ನೀವು? ಅದು ಈ ಬ್ಯಾಗ್ ಮಾರಿ ಅಷ್ಟು ಲಾಭ ಐತೇನು ಬ್ಯಾಗ್ನಾಗ? ಆಂಟಿ, ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಎಲ್ಲದರಲ್ಲೂ ಲಾಭ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಮನೇಲಿ ಹೇಳ್ತಾರಲ್ಲ, ಅದಕ್ಕಾಗಿ. ಅಂದಂಗೆ ಇದು ಮುಖಕ್ಕೆ ಮೇಕಪ್ ಏನು ಒರಿಜಿನಲ್ಲ ಹಿಂಗದಿಯೇ ನೀನು? ಇಲ್ಲ ಆಂಟಿ, ನಮ್ಮದು ಊರಾಗೆ ಎಲ್ಲರೂ ಹಿಂಗೆ ಇರ್ತಾರೆ. ನಮ್ಮ ಊರಲ್ಲಿ ಎಲ್ಲರೂ ಫೇಸ್ ಹಿಂಗೆ ಇರುತ್ತೆ. ಅಯ್ಯೇ, ನೋಡಕ್ಕೆ ಭಾಳ ಚಂದ ಇದೀವ, ಗೊಂಬಿದ್ದಂಗೆ ಬೆಳ್ಳಗೆ, ಸುಣ್ಣದ ಗಾಡಿ ನೋಡಿದಂಗೆ ಆಕತ್ ನೀನು ನೋಡಿದ್ರೆ, ಅದಕ್ಕೆ ನೀವು.